ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ಹೊಂದಿರುವಂಥ ನಾಯಕ. ಇತ್ತೀಚಿನ ದಿನಗಳಲ್ಲಿ ಇಂತಹ ನಾಯಕನನ್ನ ಕಾಂಗ್ರೆಸ್ ಹೈಕಮಾಂಡ್, ಕೆಲ ನಾಯಕರು ಪಟ್ಟಭದ್ರ ಹಿತಾಸಕ್ತಿಗಳೊಂದಿಗೆ ಇವರನ್ನ ಕಟ್ಟಿ ಹಾಕುವಂಥ, ತುಳಿಯುವಂಥ ಕೆಲಸ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಅವರ ಅಭಿಮಾನಿಗಳಲ್ಲಿ, ಅವರ ಹಿಂಬಾಲಕರಲ್ಲಿ ಮೂಡ್ತಾ ಇದೆ. ಯಾಕೆ ಏನು ಅನ್ನುವಂಥ ವಿಚಾರವನ್ನು ಈ ಸ್ಟೋರಿನಲ್ಲಿ ನಾನೀಗ ಹೇಳ್ತೀನಿ. ನಾನು ಶಿವಪ್ರಸಾದ್ ಮಾಗಡಿ. ಈ ಹಿಂದೆ ಸತೀಶ್ ಜಾರಕಿಹೊಳಿಯವರು ಅಸಮಾಧಾನಗೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದರೆ ಸಾಕು, ಸ್ವತಃ ಸಿದ್ದರಾಮಯ್ಯ ಅವರೇ ಮನೆಗೆ ಕರೆಸಿ ಅವರನ್ನು ಸಮಾಧಾನ ಮಾಡುವಂತಹ, ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸ ಆಗ್ತಾ ಇತ್ತು. ಇನ್ನು ಡಿ.ಕೆ. ಶಿವಕುಮಾರ್ ಅವರಂತೂ ಅವರ ಮನೆಗೆ ಹೋಗಿ ಏನು ಸಮಸ್ಯೆ ಅನ್ನುವಂಥ ವಿಚಾರವನ್ನು ಕೇಳ್ತಾ ಇದ್ರು. ಪರಮೇಶ್ವರ್ ಅವರು ಮನೆಗೆ ಕರೆಸಿ ಊಟವನ್ನು ಮಾಡಿ ಏನು ಸಮಸ್ಯೆ ಅಂತ ಕೇಳ್ತಾ ಇದ್ರು. ಅಷ್ಟು ಪ್ರಭಾವವನ್ನು ಹೊಂದಿದ್ರು. ಯಾಕೆಂದರೆ ಅವ್ರು ಏನಾದರೂ ಒಂದು ಅಂದ್ಕೊಂಡ್ರು ಅಂದರೆ ಅದು ಆಗೋವರೆಗೂ ಬಿಡ್ತಾ ಇರಲಿಲ್ಲ. ಅವರು ಕೆ.ಎನ್. ರಾಜಣ್ಣ ಥರ ಜೋರಾದಂಥ ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂದರೂ ಕೂಡ ಸೈಲೆಂಟಾಗೇ ಏನು ವಿಚಾರಗಳನ್ನು ಮುಗಿಸ್ಬೇಕಲ್ಲ ಅಂಥ ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಡೈರೆಕ್ಟಾಗಿ ಹೇಳ್ತಾ ಇದ್ರು. ಆ ರೀತಿಯಾದಂಥ ನಾಯಕ. ಆದರೆ ಯಾವಾಗ ಸಿದ್ದರಾಮಯ್ಯವರು ಸಿ.ಎಂ ಸ್ಥಾನದಿಂದ ಕೆಳಗೆ ಇಳಿತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಯಿತು, ಅವ್ರು ಇಳಿದ ಮೇಲಂತೂ ಕಂಪ್ಲೀಟಾಗಿ ಅವರನ್ನು ಕಡೆಗಣನೆ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕೆಂದರೆ ಸತೀಶ್ ಜಾರಕಿಹೊಳಿಯವರು ಏನೆಲ್ಲ ಬೇಕು ಅಂತ ಮಾಧ್ಯಮಗಳ ಮುಂದೆಯೇ ಕೇಳಿದ್ರೋ ಅದು ಯಾವುದೂ ಕೂಡ ಆಗಿಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಅದನ್ನು ಸ್ವತಃ ಸತೀಶ್ ಜಾರಕಿಹೊಳಿಯವರೇ ಮಾಧ್ಯಮಗಳ ಮುಂದೆ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಮೊದಲ ವಿಚಾರ, ನೀವು ಸಿ.ಎಂ ರೇಸ್ನಲ್ಲಿ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅಂದರೆ ಸಿದ್ದರಾಮಯ್ಯವರು ಅಧಿಕಾರವನ್ನು ಬಿಟ್ಕೊಡುವಂಥ ಸಂದರ್ಭ ಬರುತ್ತಲ್ಲ, ಅವಾಗ ತಾವು ಸಿ.ಎಂ ರೇಸ್ನಲ್ಲಿ ಇದ್ದೀರಾ ಅನ್ನೋಂಥ ಪ್ರಶ್ನೆಗೆ ನಾನು ಈಗಿಲ್ಲ, 2028 ಖಂಡಿತವಾಗ್ಲೂ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆದರೆ ಅದು ಕೂಡ ಈಗ ಮೂಲೆ ಗುಂಪಾಗಿದೆ. ಯಾಕಂದರೆ ಕನಕಪುರದಲ್ಲಿ ಸಿ.ಎಂ ಆದ ಬಳಿಕ ಕನಕಪುರದಲ್ಲಿ ಅಭಿಮಾನಿಗಳ ಸೆಲೆಬ್ರೇಷನ್ಗೆ, ಅಭಿಮಾನಿಗಳಿಗೆ ಜನತೆ ಕೃತಜ್ಞತೆ ಹೇಳೋಕ್ಕೋದಂಥ ಡಿ.ಕೆ. ಶಿವಕುಮಾರ್ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ, 2028ಕ್ಕೂ ಕೂಡ ನಾನೇ ಮುಖ್ಯಮಂತ್ರಿ, ನನಗೆ ಆಶೀರ್ವಾದ ಮಾಡಿ ಅನ್ನುವಂಥ ಓಪನ್ ಸ್ಟೇಟ್ಮೆಂಟನ್ನು ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಒಂದಂತೂ ಕ್ಲಿಯರ್, 2028ಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಕ್ಷದಿಂದ ಸಿ.ಎಂ ರೇಸ್ನಲ್ಲಿ ಇರುವಂತಹವರು ಅನ್ನುವಂಥದ್ದು ಒಂದು ಕ್ಲಿಯರ್. ಇದು ಮೊದಲ ಹಿನ್ನಡೆ ಸತೀಶ್ ಜಾರಕಿಹೊಳಿ ಅವರಿಗೆ. ಎರಡನೇದು, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಆ ಸ್ಥಾನದ ಆಕಾಂಕ್ಷಿ ನಾನು ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಕೂಡ ಇಟ್ಟರು. ಆದರೆ ಹೈಕಮಾಂಡ್ ಇವರ ಬೇಡಿಕೆಯನ್ನು ತಿರಸ್ಕಾರ ಮಾಡಿದೆ. ತಿರಸ್ಕಾರ ಅಂತಂದ್ರೆ ಅಲ್ಲೊಂದು ಟ್ವಿಸ್ಟನ್ನು ಕೊಟ್ಟರು, ಚೆಕ್ಮೇಟನ್ನು ಇಟ್ಟರು. ನೀವು KPCC ಅಧ್ಯಕ್ಷರಾಗೋದಿದ್ರೆ ನಿಮಗೆ ನಾವು KPCC ಅಧ್ಯಕ್ಷ ಸ್ಥಾನ ಕೊಡ್ತೀವಿ, ಆದರೆ ಮಂತ್ರಿ ಸ್ಥಾನವನ್ನು ಕೊಡೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಾಯಕನಿಗೆ ಒಂದೇ ಹುದ್ದೆ ಅನ್ನುವಂತಹ ಒಂದು ಚೆಕ್ಮೇಟನ್ನು ಇಟ್ಟು ಡಿ.ಕೆ. ಶಿವಕುಮಾರ್ ಅವರು KPCC ಅಧ್ಯಕ್ಷರು ಆಗಿದ್ರು, DCM ಆಗಿದ್ರು, ಪ್ರಭಾವಿ 2 ಖಾತೆಯನ್ನು ಇಟ್ಕೊಂಡಿದ್ರಲ್ಲ ಅನ್ನುವಂತಹ ಒಂದು ಉದಾಹರಣೆಯನ್ನು ಕೊಟ್ಟರು ಕೂಡ ಅದನ್ನು ಸಾರಾಸಗಟಾಗಿ ಕಾಂಗ್ರೆಸ್ ಹೈಕಮಾಂಡ್ ತಳ್ಳಿ ಹಾಕಿತ್ತು. ಅದಾದಮೇಲೆ ಆಯಿತು, ನಾನು ಸಚಿವನಾಗೇ ಇರ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟು ಸಚಿವರಾಗಿ ಈ ಹಿಂದೆ ಇದ್ದಂಥ PW ಖಾತೆಯಲ್ಲಿಗೆ ಮುಂದುವರೆದಿದ್ದಾರೆ. ಇದು ಎರಡನೇ ಹಿನ್ನಡೆ. ಮೂರನೇದು, PWD ಖಾತೆಯ ಜೊತೆಗೆ ನನಗೆ ಸ್ಪೋರ್ಟ್ಸ್ ಕ್ರೀಡಾ ಖಾತೆ ಏನಿದೆ, ಕ್ರೀಡಾ ಖಾತೆಯನ್ನು ಹೆಚ್ಚುವರಿಯಾಗಿ ಕೊಡಿ ಅಂತ ಕೇಳಿದ್ರು. ಕ್ರೀಡಾ ಖಾತೆ ಏನು ಬಹಳ ದೊಡ್ಡ ಖಾತೆ ಏನಲ್ಲ. ಯಾವ್ದಾದ್ರು ಸಚಿವರಾಗ್ತಾ ಇರೋರು ಕ್ರೀಡಾ ಖಾತೆ ಅಂತಂದರೆ ಎಲ್ಲರೂ ಕೂಡ ಹಿಂದೇಟಾಗ್ತಾರೆ, ಬೇಡ ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಕ್ರೀಡೆಯಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುವಂತಹ, ಸ್ವತಃ 50 ಲಕ್ಷ ರೂಪಾಯಿನ ಖರ್ಚು ಮಾಡಿ ಪ್ರತಿ ವರ್ಷ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಕ್ರೀಡೆಯಲ್ಲಿ ಸಾಕಷ್ಟು ಆಸಕ್ತಿ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ನನಗೆ ಹೆಚ್ಚುವರಿಯಾಗಿ ಕ್ರೀಡಾ ಖಾತೆಯನ್ನು ಕೊಡಿ, ನಾನು ಇಂಟ್ರೆಸ್ಟನ್ನು ವಹಿಸಿ ನಾನು ಈ ಹಿಂದೆ ಅದನ್ನು ನಿಭಾಯಿಸಿದ್ದೇನೆ, ಹೀಗಾಗಿ ಅದನ್ನು ನನಗೆ ಕೊಟ್ಟರೆ ನಾನು ನಿಭಾಯಿಸ್ತೀನಿ. ಜೊತೆಗೆ ಈ ಯಾರು ಕ್ರೀಡಾ ಪ್ರೇಮಿಗಳಿದ್ದಾರಲ್ಲ ಅವ್ರಿಗೆ ಮತ್ತು ಕ್ರೀಡಾಪಟುಗಳಿಗೆ ಏನು ಅಗತ್ಯವಾದಂಥ ನೆರವು, ಸೌಕರ್ಯ, ತರಬೇತಿ ಎಲ್ಲವನ್ನ ಕೊಟ್ಟು ಒಂದು ಕ್ರಾಂತಿಯನ್ನೇ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಪರಮೇಶ್ವರ್ ಅವರು ನನಗೆ ಆ ಖಾತೆ ಬೇಕು ಅಂತ ಕೇಳಿದಂಥ ಹಿನ್ನೆಲೆಯಲ್ಲಿ ಅದು ಕೂಡ ಇವರ ಕೈಗೆ ಸಿಕ್ಕಿಲ್ಲ. ಅದು ಕೂಡ ಒಂದು ಹಿನ್ನಡೆಯಾಗಿದೆ, ಅದು ಕೂಡ ಒಂದು ಅಸಮಾಧಾನ ಇದೆ. ಇನ್ನು ರಾಜಕೀಯದಲ್ಲಿ ತನ್ನ ಗುರುವಿನ ಸ್ಥಾನ ಜೊತೆಗೆ ತಂದೆ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದಂತಹ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಅಷ್ಟಕ್ಕಷ್ಟೇ ಅನ್ನುವಂಥ ಒಂದಷ್ಟು ಗಾಸಿಪ್ಗಳು ಕೂಡ ಹರಿದಾಡ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯ ಅವರ ಪರವಾಗಿ
ಸತೀಶ್ ಜಾರಕಿಹೊಳಿ ಅಷ್ಟಾಗಿ ನಿಲ್ಲಿಲ್ಲ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದ್ರಲ್ಲಿ ಅವರು ಕೂಡ ಕೈ ಜೋಡಿಸಿದ್ರು, ಸಹಿ ಸಂಗ್ರಹವನ್ನ ಮಾಡಿದ್ರು ಅನ್ನುವಂಥ ಒಂದು ಆಪಾದನೆ ಕೂಡ ಅವರ ಮೇಲೆ ಇತ್ತು. ಆದರೆ ಇದಕ್ಕೆ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾನು ಯಾವುದನ್ನು ಕೂಡ ಮಾಡಿಲ್ಲ, ಕೆಲವೊಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಆ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡುವಂಥದ್ದಾಗಲಿ, ಅಧಿಕಾರದಿಂದ ಕೆಳಗಿಳಿದ ಮೇಲೆ ಅಥವಾ ಸಿದ್ದರಾಮಯ್ಯವರು ಇವ್ರನ್ನ ಕರ್ಸ್ಕೊಳ್ಳುವಂಥದ್ದಾಗಲಿ ಯಾವುದು ಕೂಡ ಆಗಲಿಲ್ಲ. ಹೀಗಾಗಿ ಈ ಒಂದು ಮುನಿಸು ಅಥವಾ ವ್ಯತ್ಯಾಸಗಳು ಇನ್ನೂ ಕೂಡ ಇದೆಯಾ ಅನ್ನುವಂಥ ಒಂದಷ್ಟು ಅನುಮಾನಗಳಂತೂ ಖಂಡಿತವಾಗ್ಲೂ ಮೂಡುತ್ತೆ. ಇನ್ನು ಸಿದ್ದರಾಮಯ್ಯ ಅವರ ನಂತರ ಅಹಿಂದ ನಾಯಕ ಅನ್ನುವಂಥ ಈ ಅಹಿಂದ ಸಂಘಟನೆ ಇದೆಯಲ್ಲ, ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಂದಾಗ್ತಾರೆ ಅನ್ನುವಂಥದ್ದಿತ್ತು. ಆದರೆ ಅದರಿಂದಲೂ ಕೂಡ ದೂರ ಇಡುವಂತಹ ಒಂದಷ್ಟು ಗೊಂದಲಗಳನ್ನು ಉಂಟು ಮಾಡುವಂಥ ಕೆಲಸಗಳು ಕೂಡ ಕೆಲವೊಂದಷ್ಟು ಪಟ್ಟಭದ್ರ ಹಿತಾಸಕ್ತಿಯಿಂದ ಎಲ್ಲವೂ ಕೂಡ ಆಗ್ತಾ ಇದೆ. ಇವೆಲ್ಲವನ್ನ ಕೂಡ ಗಮನಿಸಿದಾಗ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಮೂಲೆ ಗುಂಪು ಮಾಡ್ತಾ ಇದೆಯಾ, ಕೆಲವೊಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಅವರ ವಿರುದ್ಧ ಕೆಲಸವನ್ನು ಮಾಡ್ತಾ ಇದೆಯಾ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಸಮಾಧಾನ ಆಗಿದ್ದಾರೆ. ಆದರೆ ಅವರು ಸಮಾಧಾನವಾಗಿದ್ದಾರೆ ಅಂತಂದರೆ ಮುಂದೆ ಒಂದು ದಿನ ಒಂದು ದೊಡ್ಡ ವಿಚಾರಗಳು ಅಥವಾ ದೊಡ್ಡ ಒಂದು ಭಿನ್ನಮತ ಗೊಂದಲ ಸ್ಫೋಟ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ರಾಜಕೀಯ ವಿಶ್ಲೇಷಣೆಗಳು ಕೂಡ ಈಗ ಇದೆ. ಹೀಗಾಗಿ ಮುಂಬರುವಂಥ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಈ ಹಿಂದಿನ ಸರ್ಕಾರಗಳಲ್ಲಿ ಒಂಥರ ಇವರು ಟ್ರಬಲ್ ಶೂಟರ್ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು, ಗೊತ್ತಾಗ್ತಾನೆ ಇರಲಿಲ್ಲ. ಆ ರೀತಿಯಾದಂಥ ಮತ್ತೆ ಶಕ್ತಿ ಅವರಲ್ಲಿ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಇದೆಲ್ಲದಕ್ಕೂ ಕೂಡ ರಾಜಕೀಯದಲ್ಲಿ ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ. ಯಾವ ರೀತಿಯಾಗಿ ರಾಜಕೀಯ ಬದಲಾವಣೆಗಳು, ರಾಜಕೀಯ ಡೆವಲಪ್ಮೆಂಟ್ಗಳು ಆಗುತ್ತೆ, ಸತೀಶ್ ಜಾರಕಿಹೊಳಿ ಅವರು ಮತ್ತೆ ತಮ್ಮ ಎಂದಿನ ತಾಕತ್ತು ಗತ್ತನ್ನ ಪಡೆಯುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮುಂದುವರಿತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ.